Hi, Assalamu alaikum. Welcome to our channel Vlog with Salman. अस्सलाम वालेकुम वरहमतुल्लाहि वबरकातुहू। Hope everyone doing well. आज हमें कहाँ को ही तो मॉडल विलेज में, जो कि आज फील्ड ट्रिप था आज हमारे बच्चे के स्कूल में, तो पेरेंट्स को भी इनवाइट करे थे। जैसे कि लास्ट वीडियो में हमें बने थे रोजमाउंट इंटरनेशनल स्कूल, तो उनके तरफ से फील्ड ट्रिप था, तो दे हैव इनवाइटेड पेरेंट्स आल्सो. दैट्स अ वेरी गुड थिंग. We are literally proud that our son is studying in Rosemount. हमें गेहूँ को आगे से मम्मा के गेहूँ को, तो मम्मा ऐसा करते, पहले बैठते थे ऐसा बैठते थे, कहते वरना ऐसा करते थे. तुम्हें देखो जाओ तुम ना टाइम मशीन में डाल को वेस्ट. मैं ही नहीं था अभी, मैं जब भी आँखें खोलिया बेंगलोर में खोलिया सो. Even I born and brought up in Bangalore. पापा भी अंकल है. नहीं मम्मा पहले था नहीं है, हमारे कर्नाटका ऐसा था सो, विलेज ऐसा था सो, हमारे गांव का दो ऐसे थे सो घरा. ठीक है, ग्रोसरी शॉप ऐसा था सो, टेलर शॉप ऐसा था सो पहले. एच टेलर अंकल तुम्हारा मम्मा के ड्रेस सीते थे सो बचपन में. हाँ दैट्स फाइन, नो इश्यूज. यू नो अंकल हाय बोला लो. हाय अंकल. बट मैं रियल में हाथ हलाता हूँ. She speak to you. ये क्या है? अग्रहारा ब्राह्मण कॉम्प्लेक्स. So our Karnataka Brahmins used to live in such past life, as you can see. ನೋಡ್ಬೋದು ನಮ್ಮ ಬ್ರಾಹ್ಮಿಣ್ಸ್ ಬಂಧುಗರು ಮೊದಲು ಹೆಂಗೆ ವಾಸ ಮಾಡ್ತಾ ಇದ್ದಿದ್ರು. ವಾಟ್ ಇಸ್ ದಿಸ್? ಮಂಗಳೂರು ಹೌಸ್. ಓಕೆ, ಮದುವೆ ಮನೆ. नो इट्स मंगलूरू हाउस, नॉट मदवे मने. अरे भाई मंगलूर का घर पहले ऐसा रहता था सो, मंगलूर हाउस. सो ಪ್ರೌಡ್. ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕ. ಮೊದಲು ಹೆಂಗಿರ್ತಾ ಇದ್ರು, ಸೋ ಬ್ಯೂಟಿಫುಲ್. ಸನ್ಭೋಗ ರಿಸಾರ್ಟ್, ಸನ್ಭೋಗ್ಸ್ ರಿಸಾರ್ಟ್ಸ್. ವಿಲೇಜ್ ಹೆಡ್ಮ್ಯಾನ್ಸ್ ಹೌಸ್. ವಿಲೇಜ್ ಹೆಡ್ಮ್ಯಾನ್ಸ್ ಹೌಸ್ ಅಂದರೆ ದೊಡ್ಡ ಮನೆ ಅನ್ಬೋದು. ಹೌದು, ಮೊದಲು ದೊಡ್ಡ ಮನೆ ಹಿಂಗಿರ್ತಾ ಇದ್ರು. ಹೆಡ್ ಆಫ್ ದ ವಿಲೇಜ್ ಅಂತ ಇದ್ರು ತಾನೆ, ಅವ್ರು ಹಿಂಗಿರ್ತಾ ಇದ್ರು. ಅವ್ರ ಮನೆಗಳು ಮೊದಲು ಈ ಥರ ಇರ್ತಾಯಿದ್ರು. ಮೋಸ್ಟ್ಲಿ ಇವರೇ ಇರ್ಬೋದು ಇಲ್ಲಿದ್ದು ದೊಡ್ಡ ಮನೆ ಅವರು. ಅಳ್ಬೇಡ ಮಗು, ಕೊಡ್ಕೋ ಹಾಲು. ಸೊ ರಿಯಲ್ ಮ್ಯಾನ್, ಸೀರಿಯಸ್ಲಿ. ಮೊದಲದು ಆಟ ಗುರು, ನಿಜವಾಗ್ಲು ಸೀರಿಯಸ್ಲಿ. ನಮ್ಮ ಥರ ಎಲ್ಲ ಮೊಬೈಲ್ ಹಿಡ್ಕೊಂಡು ಅದು ಇದು ಗ್ಯಾಜೆಟ್ಸು ಎಲ್ಲ ನೋಡ್ರಿ. ಮೊದಲದೇ ಲೈಫು ಬೆಸ್ಟ್ ಲೈಫು. ಈ ಥರ ನಾವು ಆಟ ಆಡಿದ್ದೀವಿ, ನಮ್ಮ ಮಕ್ಕಳು ಆಟ ಆಡ್ತಾ ಇಲ್ಲ ಈ ಥರ. ಸಿ ಇಟ್ಸ್ ಸೋ ಬ್ಯೂಟಿಫುಲ್ ಮ್ಯಾನ್. ಮೊದಲು ಈ ಥರ ಪಂಚಾಯಿತಿ ಆಗ್ತಾಯಿತ್ತು ನೋಡ್ರಿ, ಇದು ಈ ಥರ ಪಂಚಾಯಿತಿ ಆಗ್ತೈತೆ. ಎಲ್ಲರೂ ನೋಡ್ಬೋದು.
ಇದು ಪಂಚಾಯತೆ, ಊರು ಪಂಚಾಯತ್ ಇದು. ಹಾಂ ನೋಡ್ರಿ, ರೂಫ್ ಹೌಸು. ಎಂತದ ಆರಾಮ? ಓಕೆ. ಓ ಹಾಯ್, ಅವರ್ ಯು? ಓ ನೋಡ್ರಿ, ಹಾಲು ಸಿಗ್ತಾ ಇದ್ದಾರೆ. ಅಕ್ಕ ಅಕ್ಕ ಒಂದು ಲೋಟ ಹಾಲು ಕೊಡ್ರಿ ಅಕ್ಕ. ಅಣ್ಣಜಿ ಕುಂಬಳಕಾಯಿ ಕೊಂಡಿದ್ದೀರಾ? ರೂಲರ್ ಟಬ್ ಹೌಸ್. ಓಕೆ. ಓಹೋಹೋ, ಏನೋ ಸೀರಿಯಸ್ ಡಿಸ್ಕಷನ್ ನಡೀತೈತೆ. ಟಬ್ ಹೌಸ್ ಅಂದರೆ ಇಲ್ಲ ಸ್ನಾನ ಮಾಡ್ತಾ ಇದ್ದಿದ್ದು, ಮಕ್ಳಿಗೆ ತಗೊಂಡು ಬಂದು ಎಲ್ಲ ಈ ಥರ ಸ್ನಾನ ಮಾಡಿಸ್ತಾ ಇದ್ದಿದ್ದು ಇಲ್ಲಿ. ಆ್ಯಂಟಿಕ್ಕು ನೋಡ್ರಿ, ಅಲ್ಲ ಆಂಟಿಕ್ ರೇಡಿಯೋ ಹಂಗೈತೆ. ಆಯಿಲ್ ಮ್ಯಾನ್ ರಿಫೈನರಿ. ಆಯಿಲ್ ಮ್ಯಾನ್ ರಿಫೈನರಿ ಆಯಿಲ್ ಗೇಲ್ ಎಲ್ಲ ಪ್ಯೂರ್ ಆಯಿಲ್ ತೆಗಿತಾ ಇದ್ದಿದ್ದು ಮೊದಲು ಕಾಲದಲ್ಲಿ. ನೋಡ್ರಿ, ಹಸುಗೆ ಹಾಕೊಂಡು ರುಬ್ತಾ ಇದ್ದಿದ್ದು ಹಿಂಗೆ ರುಬ್ಬಿ ಪ್ಯೂರ್ ಆಯಿಲ್ ತಿಂದು ಮೊದಲು ಜನ ಹೆಂಗೆ ಗಟ್ಟಿಯಾಗಿದ್ರು. ಈ ನಡುವೆ ಆ ಥರ ಇಲ್ಲ ಗುರು. ರೂಲರ್ ಹೋಮ್ಸ್ ಮೊದಲು ಮನೆ ಹೆಂಗಿತ್ತು ನೋಡ್ರಿ. ಈ ಥರ ಎಲ್ಲರಿಗೂ ನಮ್ಮ ಅಜ್ಜಿಗಳು ಎಲ್ಲ ಊಟ ತಿನ್ನಿಸಿದ್ದಾರೆ. ಯಾರ್ಯಾರು ತಿನ್ನಿಸಿದ್ದಾರೆ ಅದೆಲ್ಲ ಲಕ್ಕಿ. ಲಕ್ಕಿ ಫೆಲೋಸ್ ವಿಮಸ್ಸೆ. ಈ ಥರ ನಾವು ಊಟ ಮಾಡಿದ್ದೀವಿ. ಯಾಕೆ ಸುಳ್ಳು ಹೇಳಬೇಕು? ಮೊದಲು ಪೋಸ್ಟ್ ಮ್ಯಾನ್ ಬರ್ತಾ ಇದ್ದಿದ್ದು, ಪೋಸ್ಟ್ ತಗೊಂಡು ಈ ಥರ. ಓಕೆನಾ? ನಮಗೂ ಪೋಸ್ಟ್ ಬಂದಿದೆ. ನಮ್ಮ ಫಾದರು ಸೌದಿನಲ್ಲಿ ಇರುವಾಗ ಆ ಕಾಲದಲ್ಲಿನೇ ಪೋಸ್ಟ್ ಆಫ್ ಮಾಡ್ತಾಯಿದ್ರು. ಈ ಥರ ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಆಫೀಸಿಂದ ನಮಗೆಲ್ಲ ಕೊಡ್ತಾ ಇದ್ದಿದ್ದು. ಶೆಪರ್ಡ್ಸ್ ಕ್ವಿಲ್ಟ್. ಓಕೆ, ಶೆಪರ್ಡ್ ಕ್ವಿಲ್ಟ್ಸ್ ಅಂದರೆ ಈ ಥರ ಬಟ್ಟೆ ಮಾಡೋರು. ಓಕೆನಾ? ನೋಡ್ರಿ ಹೆಂಗೆ ಬಟ್ಟೆ ಮಾಡ್ತಾಯಿದ್ದು. ರೇಷ್ಮೆ ಸಾಡಿ, ಸಿಲ್ಕು ಎಲ್ಲ ಈ ಥರ ಮಾಡ್ತಾಯಿದ್ದಿದ್ದು. ಆ್ಯಂಡ್ ಸ್ಟಿಲ್ ಸಮ್ ವಿಲೇಜ್ ಆರ್ ದೇರ್ ವಿಚ್ ದ ಬ್ಯೂಟಿ ದೇ ಹ್ಯಾವ್ ಮೇಂಟೈನ್ ಸೀರಿಯಸ್ಲಿ. ಆ್ಯಂಡ್ ಹೌ ವಿ ಕ್ಯಾನ್ ನಾಟ್ ಕವರ್ ದ ಧೋಬೀಸ್ ಹೌಸ್ ಮ್ಯಾನ್. Dhobi house was incomplete without these two donkeys, these fellows. Seriously. Toy maker's house. Okay. ಆಲಿಯಾ ಏನಂತೆ, ಹೇಗಿದೆಯಾ? ಚೆನ್ನಾಗಿದೆಯಾ? ಏನಂತೈತೆ ಊರು ಚೆನ್ನಾಗೈತಾ? ಏನಂತ ಇದ್ದಾರ ನಿನ್ನ ತಾತ ಅಲ್ಲಿ ನಿಂತ್ಕೊಂಡಿದಾರಲ್ಲ? ಅಜ್ಜಾ ನಿಮ್ಮ ಇವ್ರು ಬಂದಿದ್ದಾರೆ, ಏನು ಹೇಳ್ತಾರೋದು ಮರ್ತ್ಬಿಟ್ಟೆ. ಮೊಮ್ಮಕ್ಕಳು ಬಂದಿದ್ದಾರೆ, ನಿಮ್ಮ ಮೊಮ್ಮಗಳು ಬಂದಿದ್ದಾಳೆ ತಾತ. ಆಶೀರ್ವಾದ ಕೊಡ್ರಿ ತಾತ.
ಮಾಡ್ರಿ ಮಾಡ್ರಿ ಬೇಡ್ರಿ ತಾತಾಗ ಆಶೀರ್ವಾದ ಮಾಡ್ರಿ ಮೊಮ್ಮಗಳು ಹಿಂದ್ಗಡೆಯಿಂದ ಮಾಡ್ತಾ ಇದಾರ ಅವ್ರ ಹಿಂದ್ಗಡೆಯಿಂದ ಪಗಾಕಂತ ಕೊಟ್ರು ಒಂದು ಹೇ ಸ್ಕೂಲ್ ನೋಡ್ರಿ ಮನ್ ಸ್ಕೂಲ್ ಟೆಂಪಲ್ ಸೀರಿಯಸ್ಲಿ ದೋಸ್ ಎರಾ ಸ್ಕೂಲ್ಸ್ ವಾಸ್ ಸಮಥಿಂಗ್ ಇಮೋಷನಲ್ ಇಟ್ಸ್ ಇಮೋಷನ್ ಮಾನ್ ಇಟ್ಸ್ ಇಮೋಷನ್ ಸೀರಿಯಸ್ಲಿ the way teacher used to dress, the way students used to come. ಇಲ್ಲಂತೂ ಫುಲ್ ಡಿಸ್ಕಷನ್ ಗುರು ಓಕೆನಾ ಟಾಪ್ ಡಿಸ್ಕಷನ್ಸ್ ಪಂಚಾಯತ್ನಲ್ಲಿ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಹಾಕ್ಕೊಂಡು ರುಬ್ತಾ ಇದ್ದಾರೆ ಇವ್ರಿಗೆ ಯಾಕೆ ಮಾಡಬೇಕು ಆ್ಯಂಡ್ ಎಸ್ ದ ಆಲ್ ವಿಲೇಜ್ ವೆಲ್ ಅನ್ಬೋದು ಒಂದೇ ವೆಲ್ ಇರ್ತಾ ಇತ್ತು ಅದ್ನಲ್ಲಿ ಈ ಥರ ಎರಡು ಭಾಗ ಇತ್ತು ಈ ಕಡೆ ಒಂದು ತೊಗೊಳ್ಬೋದಿತ್ತು ನೀರು ಈ ಕಡೆಯಿಂದನೂ ತೊಗೊಳ್ಬೋದಿತ್ತು ದಿಸ್ ಯೂಸ್ ಟು ಬಿ ಎ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮ್ಯಾನ್ and Mansion House. The all model what they are representing is such a beautiful man. Seriously. It looks so real, and when you come to this model village and when you see 100% you're gonna miss your village life, a past village life where your grand ancestor used to live, and you know, yeah. Hey Alia, ಎಲ್ಲಿ ಬಂದಿದೀಯ ಅಮ್ಮಿ? ನಾವು ಸಂತೆಗೆ ಬಂದೀವಿ ನೋಡ್ರಿ ಗಾಯ್ಸ್, ನಮ್ಮ ಹೆಂಡತಿ ಸಂತೆಗೆ ಬಂದಿದ್ದಾರೆ. ಏನ್ ತಗೊಳಕ್ ಬಂದಿದೀಯ ಅಮ್ಮಿ? ಅದೇ ಮನೆದು ತರಕಾರಿ ಎಲ್ಲ ಗ್ರೋಸರೀಸ್. ಓಕೆ, ಆಲೂಗಡ್ಡೆ ಇದೆ, ಆಲೂಗಡ್ಡೆ ಐತೆ, ಎಲ್ಲಾ ತರಕಾರಿ ಐತೆ ಸಂತೆನಲ್ಲಿ. ಬೆಂಡೆಕಾಯಿ, ಟೊಮಾಟೊ. ಇಲ್ಲ, ಮೊದ್ಲು ಕಾಲದಲ್ಲಿ ಸಂತೆ ಹಿಂಗೆ ಆಗ್ತಾ ಇತ್ತು. ಇನ್ನೂ ಸ್ವಲ್ಪ ಹಳ್ಳಿನಲ್ಲಿ ಏನೋ ನಮ್ಮ ಬೆಂಗಳೂರಲ್ಲಿನೂ ಈ ತರ ಸಂತೆ ಆಗತ್ತೆ ಸಮ್ ಏರಿಯಾಸ್ ನಲ್ಲಿ. ನೋಡ್ರಿ ಮಕ್ಕನ್ನು. ಹಾ, ಓಕೆ ಓಕೆ ಮೀ. Cattle fairs. ನಾವು ಹೆಂಗೆ ಕುಸ್ತಿ ಮಿಸ್ ಮಾಡೋಕ್ಕಾಗತ್ತೆ ಗುರು. ನೋಡ್ರಿ ಮೊದಲು ಅಖಾಡಸ್ಗಳು ಹೆಂಗಿದ್ರು, ಈ ಥರ ಕುಸ್ತಿ ಆಗ್ತಾ ಇತ್ತು ಮೊದಲು. ಎಲ್ಲ ಅಖಾಡ ಎಲ್ಲ ಈ ಥರ ಇತ್ತು. ನೋಡಿದ್ರಾ ಎಷ್ಟು ಚೆನ್ನಾಗಿ ಕುಸ್ತಿ ಮಾಡ್ತಾಯಿದ್ರು. So guys, I'm introducing my favorite ma'am who is Pushpa. Hi. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಮ್ಯಾಮ್, ಇದು ರಂಗೋಲಿ ಗಾರ್ಡನ್. ಇಲ್ಲಿ ಮಕ್ಕಳಿಗೆ ನೋಡೋಕ್ಕೆ ಹಳೆ ಕಾಲದಲ್ಲಿ ನಾವು ಹೇಗಿರ್ತೀವಿ, ನಮ್ಮ ತಾತ ಅಜ್ಜಿ ಹೇಗಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇವಾಗೆಲ್ಲ ಮಾಡ್ರನ್ ಆಗೋಯ್ತು. ಹಳೆ ಕಾಲದಲ್ಲಿ ಹೆಂಗಿರ್ತಾರೆ ಅಂತ ನೋಡೋಕ್ಕೆ ಇದು ಬಂದಿರೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮ್ಯಾಮ್. ಹಳೆ ಕಾಲದಲ್ಲಿ ಇದು ಕಬಡ್ಡಿ ಆಗಿರ್ಬೋದು, ನಮಗೆ ಆಟದಲ್ಲಿ ಏನೂ ಗೊತ್ತಾಗಲ್ಲ. ಇವಾಗ ಏನಿದ್ರು ಮೊಬೈಲ್ ನೋಡೋದು ಅಷ್ಟೇ. ಆಗಿನ ಕಾಲದಲ್ಲಿ ಆಟ ಹೆಂಗಿತ್ತು, ಕುಂಟೆಬೇಲೆ, ಕಬಡ್ಡಿ, ಖೋಖೋ ಅಂಥವೆಲ್ಲ ಮಕ್ಕಳಿಗೆ ರಿಯಲ್ ಹಿಂಗೆ ಇರುತ್ತೆ ಅಂತ ರಿಯಲ್ ಆಗಿ ತೋರಿಸ್ಬೋದು ನಾವು. ಹಂಗೆ ಮ್ಯಾಮ್ ಫುಲ್ ಎಲ್ಲ ಕೌವಿಂದ ಹಿಡಿದು ಆರ್ಸ್ ಅದೆಲ್ಲ ನಾವು ಇವಾಗ ಮರ್ತೋಗಿದ್ದೀವಿ.
ಬರೀ ಫೋಟೋ ನೋಡೋದಷ್ಟೇ. ಇಲ್ಲಿ ಫೋಟೋ ನೋಡೋದಲ್ಲ, ರಿಯಲ್ ಆಗಿ ಹೆಂಗಿರುತ್ತೆ ಅಂತಾನೆ ಗೊತ್ತಾಗುತ್ತೆ ನಮಗೆ. ಅದು ಬಂದು ನೀವು ನೋಡಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್. ಆಲ್ ಥ್ಯಾಂಕ್ಸ್ ಟು ರೋಸ್ಮೌಂಟ್. ಎಷ್ಟು ಚೆನ್ನಾಗಿ ನಮ್ಗೆ ಪ್ಯಾರೆಂಟ್ಸ್ಗೆನು ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಆದ್ರೆ ನಮ್ಮ ಪೇರೆಂಟ್ಸ್ಗೂ ಎಲ್ಲ ತೋರಿಸ್ಬೇಕು ಅಂತಾನೆ ಮ್ಯಾಮ್ ರೋಸ್ಮೌಂಟ್ ಸ್ಕೂಲಿಂದ ಸರ್ ಮ್ಯಾಮ್ ಎಲ್ಲ ಇದು ಮಾಡಿರೋದು. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ಮ್ಯಾಮ್. ನಾವು ನಮ್ಮ जनरेशन मतलब हमारा जो हमारा चाइल्डहुड है, we got our all the memories coming here. So I'll introduce one more teacher. She is गीतू मैम. हेलो. आप कुछ बताइए, आपका एक्सपीरियंस कैसा है यहाँ पे आके? आप प्लीज इसमें आइए. इस रंगोली गार्डन बोलते हैं, इसमें ना ओल्ड कल्चर का सब कुछ दे रखा है. आज के टाइम में मोबाइल जैसे हम लोग यूज करते हैं, पहले जमाने में कैसे कैसे हम लोग गेम खेलते थे, कैसे हम लोग अपना लाइफ को टाइम को स्पेंड करते फैमिली के साथ में. दादाजी कैसे और जो मम्मी होता है ग्रैंड माँ, वो कैसे बच्चों को नहलाते थे, कैसे करते थे. पहले इसे टैप नहीं था, शावर नहीं था, जो ओल्ड थिंग्स था उसमें हम कैसे यूज कर सब चीजें. इसमें सिर्फ इसमें एक कॉन्सेप्ट है, ये सब चीजें कॉन्सेप्ट अब देखने का चीज है. बच्चे बहुत कुछ सीखेंगे इसमें और इसे बहुत जरूरी है ये बच्चों को दिखाने के लिए फील्ड ट्रिप में रंगोली गार्डन क्यों आना चाहिए. आज की जनरेशन को ये सब कुछ आइडिया ही नहीं है, आइडिया ही नहीं है. बट नाउ you know we have taken here for our kids to understand the values of people, understand the values of the culture, what we belong to. So this is the ಕಾಲದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಇದು ನೋಡ್ಬಿಟ್ಟೆ ನಮ್ಗೆ ಗೊತ್ತಾಗುತ್ತೆ. ಇವಾಗ ಯಾರಿಗೂ ಆ ಕಷ್ಟನೇ ಗೊತ್ತಾಗಲ್ಲ. thank you so much ma'am. Thank you so much. Hello, namaskara. See guys, we have came for the model village. So these people are real from North Karnataka. Hi, hello. Thank you. तो देखते नहीं यार, दिखाता हूँ कुछ स्टेप में. जाओ जी, एक स्टेप मारो तुम अपने साथ, देखेंगे ये चला एक माहौल. कैसा लग रहा झटका गाड़ी में बैठ? माशाल्लाह बहुत अच्छी फीलिंग आ रही है. Hey! अले, डर गया. So guys, we are like we have a feedback about the parents also. She's one of a parent of Nasri. Tell me, how was your experience in Model Village? It was very good, and the detailing that they've given in reels and everything was too good and very nice experience. Thank you. So one more parent is here. So even she'll say few words about this. How was the trip? How was everything? Experience? So nice. It was so interesting for kids. They enjoyed a lot, and thank you so much. And we got to know like our childhood memories also came back. Thank you so much, dear. Thank you. So now one of my favorite coordinator who have done all this, like everything she have managed, like coordinating with the parents and even the teachers, everything. So now we'll take a few feedback about her. How was your trip?
Wow, it was amazing with parents and little kids of my Rosemont and my staffs also here. They are, so we are welcome to a beautiful heritage. It's a small town and it takes us to old heritage where how people used to be, how they used to gaze the cows or not. We have seen it here. The small effect they have given here, where we can go back to this olden days, which we have not seen. Okay, and we have seen that olden days all the kids will play now. That things also we have seen, because this generation we can't see any kids playing with this all this stuffs at all. So only with mobiles they used to play, but this is one experience for the kids also. Okay, all these games were there those days also. So it's a nice experience with my beautiful friend Alia. So, guys, tell me one thing. This generation can't beat this. No. आज हमारा बचपन याद आया ना? We remember everything, like kabaddi and everything. It was really fun with you guys. Thank you guys for the support. Thank you so much. Thank you, Rosemont. Mwah. So how do you find the future? How did it go? It was fantastic, sir. And I'm giving you a honest review. No other school will invite us into any field trip. So this is the first school. I'm just saying that you have invited the parents. And as a parent, I'm feeling very happy and spent a very good time with you. Thank you so much for inviting us. Yes. Sure. It's fabulous day today, and even I am first time I visited this place, and it was very nice. So nice. Thanks for Rosemont School. Thanks for you. Thanks for Divya. And thanks for entire team who was invited. Thank you so much. Sir. Thank you so much Pleasure. for taking your busy time schedule No and coming issues, for your no kids. issues. It's really happy. You have invited us. That is the big thing. Organizing is a very big thing, and you are doing it's very fantastic. Thank you so much, sir. Thank you, sir. Thank you.